ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ನಾವು 3 ಸ್ಟೆಪ್ ಫಾರ್ಮುಲಾನ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ? PSI ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಯಾವ ಹಂತನ ನಾವು ದಾಟಿ ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ ಅಂತ. ಸೊ ಅದರಲ್ಲಿ 2 ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇದು 3ನೇ ಸ್ಟೆಪ್ ಆಗಿರುತ್ತೆ, ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಸೊ 3ನೇ ಸ್ಟೆಪ್ ಯಾವುದು ಹಾಗಾದ್ರೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ರೀರೈಟ್ ನ್ಯಾಚುರಲಿ. ನಾವು ಕನ್ನಡದಲ್ಲಿ ಓದಾಗ ನಮ್ಗೆ ಫೀಲ್ ಆಗತ್ತೆ ಗೊತ್ತಾ, ಹೌದಪ್ಪ ಕರೆಕ್ಟ್ ಆಗಿ ಸೆಂಟೆನ್ಸ್ ಇದೆ ಅಂತ ಫೀಲ್ ಆಗತ್ತೆ ಗೊತ್ತಾ. ಹಾಗೆ ಇಂಗ್ಲಿಷ್ ಅಲ್ಲಿ ಓದಾಗ್ಲೂ ಕೂಡ ಅದು ನಮ್ಗೆ ಫೀಲ್ ಆಗ್ಬೇಕು. ಅವಾಗ ಮಾತ್ರನೇ ಅದು ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡಿದೀವಿ ಅಂತ ಗೊತ್ತಾಗತ್ತೆ. ನೀವು ವರ್ಬ್ ಇರೋ ಜಾಗಕ್ಕೆ ಆಬ್ಜೆಕ್ಟ್ ಹಾಕೋದು, ಆಬ್ಜೆಕ್ಟ್ ಇರೋ ಜಾಗಕ್ಕೆ ವರ್ಬ್ ಹಾಕೋದು, ಬೇಸಿಕ್ ಗ್ರಾಮರ್ ಯಾವುದು, ಫಾರ್ ಎಕ್ಸಾಂಪಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ಟೆನ್ಸಸ್ ಇರ್ಬೋದು, ಇದನ್ನ ಮಿನಿಮಮ್ ಅಟ್ಲೀಸ್ಟ್ ಕಲ್ತ್ಕೊಳ್ಳೇಬೇಕಾಗತ್ತೆ. ಓಕೆನಾ? ನೀವು ಕನ್ನಡ ಇಂದ ಇಂಗ್ಲಿಷ್ ಆದ್ರೂ ಮಾಡಿ ಅಥವಾ ಇಂಗ್ಲಿಷ್ ಇಂದ ಕನ್ನಡನಾದ್ರೂ ಮಾಡಿ, ಇಷ್ಟು ಮಿನಿಮಮ್ ನಿಮಗೆ ಬೇಕಾಗೇ ಆಗುತ್ತೆ. ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ. ಅದ್ರ ಜೊತೆಗೆ ವೊಕ್ಯಾಬ್ಲರಿ ಕೂಡ ನೀವು ಸ್ವಲ್ಪ ಹಾಗೆ ಏನು ಜಾಸ್ತಿ ಮಾಡ್ಕೊಳ್ತಾ ಬನ್ನಿ, ನಿಮ್ಮ ವೊಕ್ಯಾಬ್ಲರಿ ಸ್ಟೋರೇಜ್ ನ. ಓಕೆನಾ? ಸೊ ಕ್ವಶನ್ ನೋಡೋಣ. ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಕುರಿತು ತನಿಖೆ ನಡೆಸಲಾಗುತ್ತಿದೆ ಅಂತ ಇದೆ. ಇದರಲ್ಲಿ ಒಂದು ಟ್ರಿಕ್ ಇದೆ. ಆಕ್ಚುಲಿ ಸೆಂಟೆನ್ಸ್ ಟ್ರಿಕ್ಕಿ ಇದೆ. ಓಕೆನಾ? ಯಾಕಂದ್ರೆ ನೀವು ಕನ್ನಡ ಗ್ರಾಮರ್ ಅಲ್ಲಿ ನೋಡಿರ್ತೀರಲ್ವಾ, ಕರ್ತರಿ ವಾಕ್ಯ ಮತ್ತೆ ಕರ್ಮಣಿ ವಾಕ್ಯ ಅಂತ. ಸೊ ಅದೇ ತರ ಇಂಗ್ಲಿಷ್ ಅಲ್ಲೂ ಇದೆ, ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಅಂತ. ಅಂಡ್ ನೀವು ಗ್ರಾಮರ್ ಓದ್ಬೇಕಾದ್ರೂ ಕೂಡ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಬೇಕು. ಡೈರೆಕ್ಟ್ ಅಂಡ್ ಡೈರೆಕ್ಟ್ ಸ್ಪೀಚ್ ಏನ್ ಬೇಡ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಗೊತ್ತಿರ್ಬೇಕು. ಓಕೆನಾ? ಸೊ ಇಲ್ಲಿ ಇದು ಪ್ರೆಸೆಂಟ್ ಇವಾಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ. ಹೇಗೆ ಇದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಐಡೆಂಟಿಫೈ ಮಾಡೋದು ಅಂತ ಅಂದ್ರೆ, ಇದರಲ್ಲಿ 2 ಟ್ರಿಕ್ ಇದೆ. ಒಂದು, ಇದು ನಡೆಸಲಾಗುತ್ತಿದೆ, ಮಾಡಲಾಗುತ್ತಿದೆ, ಈ ತರ ಬಂತು ಅಂದಾಗ, ವರ್ಬ್ ಕ್ರಿಯಾಪದ ಈ ತರ ಇತ್ತು ಅಂದಾಗ ಅದು ಪ್ಯಾಸಿವ್ ಫಾರ್ಮ್ ಅಲ್ಲಿ ಇದೆ, ಕರ್ಮಣಿ ವಾಕ್ಯದಲ್ಲಿ ಇದೆ ಅಂತ ತಿಳ್ಕೊಬಹುದು. ಇನ್ನೊಂದು, ಇದ್ರಲ್ಲಿ ನಿಮ್ಗೆ ಯಾರಾದ್ರೂ ತನಿಖೆನ ಯಾರು ಮಾಡ್ತಿದಾರೆ ಅಂತ ಗೊತ್ತಾಗ್ತಿದ್ಯಾ? ತನಿಖೆ ಮಾಡ್ತಿದ್ದೀರಾ? ಹೌದು. ಯಾರು ಮಾಡ್ತಿರೋದದು? ಯಾರು ಮಾಡ್ತಿರೋದನ್ನ ಅಂತ ನಾವು ಸೆಂಟೆನ್ಸ್ ಅಲ್ಲಿ ಕ್ವಶನ್ ಮಾಡಿದಾಗ ನಮ್ಗೆ ಯಾವ್ದು ಆನ್ಸರ್ ಸಿಕ್ತಿಲ್ಲ. ಅದ್ರ ಅರ್ಥ ಏನು? ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ ಅಂತ, ಕರ್ಮಣಿ ವಾಕ್ಯದಲ್ಲಿ ಇದೆ ಅಂತ. ಹೌದಲ್ವಾ? ಸೊ ಇದನ್ನ ನಾವು ಬ್ರೇಕ್ ಮಾಡೋದಾದ್ರೆ, ಇಲ್ಲಿ ನಡೆಸಲಾಗುತ್ತಿದೆ ಅನ್ನೋದೇನಾಗತ್ತೆ, ವರ್ಬ್ ಆಗತ್ತೆ. ಏನ್ನ ಮಾಡ್ತಿರೋದು ನೀವು? ಏನ್ ನಡೆಸ್ತಿದ್ದೀರಾ? ತನಿಖೆನಾ. ಸೊ ಏನಾಗತ್ತೆ, ಇದು ಸಬ್ಜೆಕ್ಟ್ ಆಗತ್ತೆ. ಯಾವ್ದ್ರ ಬಗ್ಗೆ ತನಿಖೆ ಮಾಡ್ತಿರೋದು ನೀವು? ಅಕ್ರಮ ಏನ್ ನಡೆದಿದ್ಯೋ ಅದ್ರ ಬಗ್ಗೆ. ಎಲ್ಲಿ ನಡೆದಿದ್ದು? ಪರೀಕ್ಷೆಯಲ್ಲಿ. ಓಕೆನಾ? ಸೊ ಯಾವುದೇ ಒಂದು ಸೆಂಟೆನ್ಸ್ ಬಂತು ಅಂದ್ರೂ ನೀವು ಜನರಲ್ ಆಗಿ ಯಾವುದು ಈ ಸಕರ್ಮಕ ಧಾತು ಅಕರ್ಮಕ ಧಾತು ಅಂತ ಬಂತು ಅಂದಾಗ ಯಾರನ್ನು ಏನನ್ನು ಆತರ ಕ್ವಶನ್ ಮಾಡ್ತಿರೋ ಗೊತ್ತಾ? ಅದೇ ತರ ಇಂಗ್ಲಿಷ್ ಅಲ್ಲೂ ಕೂಡ ಇದೆ. ಸೊ ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸ್ಬೇಕಾಗತ್ತೆ. ಓಕೆನಾ? ಇಲ್ಲಿ ಇವಾಗ ನಮಗೆ ಗೊತ್ತಾಯ್ತು ಇದು ಸಬ್ಜೆಕ್ಟ್, ಇದು ವರ್ಬ್ ಅಂತ. ಹೌದಲ್ವಾ? ಇದನ್ನ ನಾವು ಯಾವ ತರ ಮಾಡ್ಬೋದು. ಅಂಡ್ ಇನ್ನೊಂದು, ಯೂಶುವಲಿ ಸೆಂಟೆನ್ಸ್ ಏನಾದ್ರು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇತ್ತು ಅಂದ್ರೆ ಅದನ್ನ ಪ್ಯಾಸಿವ್ ವಾಯ್ಸ್ ಅಲ್ಲೇ ಇಡಿ, ಆಕ್ಟಿವ್ ವಾಯ್ಸ್ ಅಲ್ಲಿ ಇತ್ತು ಅಂದ್ರೆ ಆಕ್ಟಿವ್ ವಾಯ್ಸ್ ಅಲ್ಲೇ ಇಡಿ. ಇನ್ ಕೇಸ್ ಏನಾದ್ರು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಫ್ಲೋ ಬರ್ತಿಲ್ಲ ಅಂದಾಗ ಮಾತ್ರ ಫಾರ್ಮೇಶನ್ ನ ಚೇಂಜ್ ಮಾಡಿ ಅಲ್ಲಿವರೆಗೂ ಮಾಡೋದಿಕ್ಕೆ ಹೋಗ್ಬೇಡಿ. ಇದಿವಾಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ ಅಂತ ಅಂದ್ರೆ ಅದ್ರ ಅರ್ಥ ಏನು? ನಾವು ಕೂಡ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಪ್ಯಾಸಿವ್ ವಾಯ್ಸ್ ಅಲ್ಲಿ ಮಾಡ್ಬೇಕು ಅಂತ. ಹೌದಲ್ವಾ? ಕನ್ವರ್ಷನ್ ನೋಡೋಣವಾ? ಅಕ್ರಮ ಅಂತ ಅಂದ್ರೆ ಏನು? ಮಾಲ್ ಪ್ರಾಕ್ಟೀಸ್ ಅಂತ ಹೇಳ್ಬೋದಾ? ಹೌದಲ್ವಾ? ತನಿಖೆ ಅಂದ್ರೆ ಇನ್ವೆಸ್ಟಿಗೇಷನ್. ನಡೆಸಲಾಗುತ್ತಿದೆ ಅಂದ್ರೆ ಈಸ್ ಬೀಯಿಂಗ್ ಕಂಡಕ್ಟೆಡ್ ಅಂತ ಹೇಳ್ಬೋದು. ಹೌದಲ್ವಾ? ಯಾಕೆ ಅಂತ ಅಂದ್ರೆ ಈಸ್ ಬೀಯಿಂಗ್ ಅನ್ನೋದು ಇಂಗ್ಲಿಷ್ ಅಲ್ಲಿ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮ್ ಇನ್ ಪ್ಯಾಸಿವ್ ಫಾರ್ಮ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇನ್ ಪ್ಯಾಸಿವ್ ಫಾರ್ಮ್. ಈಸ್ ಬೀಯಿಂಗ್ ಅಂತ ಬಂತು ಅಂದ್ರೆ ಈಸ್ ನಾವು ಪ್ರೆಸೆಂಟ್ ಟೆನ್ಸ್ ಬಳಸ್ತೀವಿ. ಬೀಯಿಂಗ್ ING ಫಾರ್ಮ್ ಇತ್ತು ಅಂದ್ರೆ, ಯಾಕಂದ್ರೆ ಇದು ಕಂಟಿನ್ಯೂಸ್ ಅಲ್ಲಿ ಇದೆ ಅಲ್ವಾ, ಅದಕ್ಕೆ ಬೀಯಿಂಗ್ ನ ಬಳಸಿರುವಂತದ್ದು. ಓಕೆನಾ? ಸೊ ಈಸ್ ಬೀಯಿಂಗ್ ಕಂಡಕ್ಟೆಡ್ ಅಂತ ತಗೊಳ್ಬಹುದು. ಸೊ ಇವಾಗ ನಾನು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಒಂದು, ಇಲ್ಲಿ ನೀವು ಮಾಲ್ ಪ್ರಾಕ್ಟೀಸ್ ಬದಲು ಇರ್ರೆಗ್ಯುಲಾರಿಟೀಸ್ ಅಂತಾನು ಕೂಡ ವರ್ಡ್ ತಗೊಳ್ಬಹುದು. ಓಕೆನಾ? ಸೊ ಇದನ್ನ ನಾವು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಯಾವ ತರ ಆಗತ್ತೆ ನೋಡಿ. ಆನ್ ಇನ್ವೆಸ್ಟಿಗೇಷನ್ ಈಸ್ ಅಂಡರ್ ವೇ ಅಂತ ಇದೆ. ನಿಮಗೆ ಇಂಗ್ಲಿಷು ನೆಕ್ಸ್ಟ್ ಲೆವೆಲ್ ಗೊತ್ತಿದೆ ಅಂತಂದ್ರೆ ಈ ತರದನ್ನ ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಈ ತರನಾದ್ರೂ ಟ್ರಾನ್ಸ್ಲೇಟ್ ಮಾಡ್ಬೋದು. ಯಾವುದು? ಆನ್ ಇನ್ವೆಸ್ಟಿಗೇಷನ್ ಈಸ್ ಬೀಯಿಂಗ್ ಕಂಡಕ್ಟೆಡ್
ಈಗ ಆಯ್ತು, ಸಬ್ಜೆಕ್ಟ್ ಆಯ್ತಲ್ವಾ, ನೆಕ್ಸ್ಟ್ ವರ್ಬ್ ಬರ್ಬೇಕಲ್ವಾ ಟ್ರಾನ್ಸ್ಲೇಟ್ ಮಾಡ್ಬೇಕಾರೆ. ಈಸ್ ಬೀಯಿಂಗ್ ಕಂಡಕ್ಟೆಡ್ ಆಯ್ತು, ವರ್ಬ್ ಆಯ್ತು. ಈಸ್ ಬೀಯಿಂಗ್ ಕಂಡಕ್ಟೆಡ್ ಯಾವ್ದ್ರ ಬಗ್ಗೆ ನೀವು ಮಾಡ್ತಿರೋದು? ಇನ್ ಟು ದ ಮಾಲ್ ಪ್ರಾಕ್ಟೀಸ್, ಇನ್ ಟು ದ ಮಾಲ್ ಪ್ರಾಕ್ಟೀಸ್ ನೀವೇನ್ ಮಾಡ್ತೀರಾ? ಹೆಲ್ಡ್ ಇನ್ ದ ಎಕ್ಸಾಮಿನೇಷನ್ ಈ ತರ ಟ್ರಾನ್ಸ್ಲೇಟ್ ಮಾಡ್ತೀರಾ, ಅದನ್ನ ಮಾಡಬಾರ್ದು. ಓಕೆನಾ? ಇನ್ ಟು ದ ಮಾಲ್ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಇರ್ರೆಗ್ಯುಲಾರಿಟೀಸ್ ಅಂತ ಹೇಳ್ಬೋದು. ಓಕೆನಾ? ಇನ್ ದ ಎಕ್ಸಾಮಿನೇಷನ್. ಇದು ನಾರ್ಮಲ್ ಆಗಿ ಕನ್ವರ್ಟ್ ಮಾಡ್ಬೋದು ಇಷ್ಟು. ಓಕೆನಾ? ಇದು ನಿಮಗೆ ಗೊತ್ತಿತ್ತು ಅಂತ ಅಂದ್ರೆ, ಇಂಗ್ಲಿಷ್ ಬಗ್ಗೆ ಅವೇರ್ನೆಸ್ ಚೆನ್ನಾಗಿತ್ತು ಅಂತ ಅಂದ್ರೆ ನಿಜವಾಗ್ಲೂ ಈ ತರ ಇದ್ರ ನೆಕ್ಸ್ಟ್ ಲೆವೆಲ್ ಇದು ಅಷ್ಟೇನೆ. ಓಕೆನಾ? ಅಂಡ್ ಇನ್ವೆಸ್ಟಿಗೇಷನ್ ಇಸ್ ಬೀಯಿಂಗ್ ಕಂಡಕ್ಟೆಡ್ ಇನ್ ಟು ದ ಮಾಲ್ ಪ್ರಾಕ್ಟೀಸ್, ಅಕ್ರಮ ಅಂತ ಹೇಳ್ತಿದೀವಲ್ವಾ ಅದಕ್ಕೆ ಅದು ಇನ್ ದ ಎಕ್ಸಾಮಿನೇಷನ್. ಓಕೆನಾ? ಸೊ ಇದು ಏನಾಗುತ್ತೆ ನಿಮಗೆ ಈ ತರ ಫ್ಲೋ ಆಗಿ ಬಂತು, ಕರೆಕ್ಟ್ ಆಗಿ ಬಂತು ಅಂದ್ರೆ ಈಸಿಯಾಗಿ ಎಕ್ಸಾಮಿನರ್ಗೂ ಕೂಡ ಅರ್ಥ ಆಗುತ್ತೆ. ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಇದ್ರಲ್ಲಿ ಯಾವುದೇ ನೀವು ಬರೆದ್ರು ಹೀಗೆ ಬರಿಬೇಕಂತ ಏನಿಲ್ಲ. ನಿಮಗೆ ಚೆನ್ನಾಗಿ ವೊಕ್ಯಾಬುಲರಿ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಹಾಗೂ ಬರಿಬಹುದು. 2 ಕೊಟ್ರು ನಿಮ್ಗೆ 2 ಬರೆದ್ರು ಕೂಡ ನಿಮ್ಗೆ ಏನಾಗುತ್ತೆ? ಮಾರ್ಕ್ಸ್ ಸಿಗುತ್ತೆ. ಸೊ ಇದನ್ನ ಹಾಗಾದ್ರೆ ಟ್ರಾನ್ಸ್ಲೇಷನ್ ಮಾಡಿ. ಅಪಘಾತದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಲಾಯಿತು ಅಂತ ಇದೆ. ಸೊ ಇದನ್ನ ನೀವು ಪ್ರೆಸೆಂಟ್ ಟೆನ್ಸ್ ಅಂತ ತಗೊಳ್ತೀರಾ, ಪಾಸ್ಟ್ ಟೆನ್ಸ್ ಅಂತ ತಗೊಳ್ತೀರಾ ಅಂತ ನೋಡೋಣ. ಓಕೆನಾ? ಸೊ ಇದಿಷ್ಟು 3 ಸ್ಟೆಪ್ ಫಾರ್ಮುಲಾ ಆಯ್ತು. ಅಂಡ್ ಸೇಮ್ ಅದೇ ನೀವು ಅದೇ ಸ್ಟೆಪ್ ನ ಏನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋದ್ರೆ ಕರೆಕ್ಟ್ ಆಗಿ ನಿಮ್ಗೆ ಟ್ರಾನ್ಸ್ಲೇಷನ್ ಅಲ್ಲಿ ಮಾರ್ಕ್ಸ್ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ, ಕಡಿಮೆ ಬರಲ್ಲ. ಇವಾಗ ಆಲ್ರೆಡಿ ಯಾರು 5 to 6 ಔಟ್ ಆಫ್ 10 ತಗೊಳ್ತಿದ್ರೆ ಅವ್ರು ದಯವಿಟ್ಟು ಇನ್ನೂ ಸ್ವಲ್ಪ ಬೆಟರ್ ಮಾಡ್ಕೊಳ್ಳಿ. ಟೈಮ್ ಇದೆ, ಆರಾಮಾಗಿ ಇನ್ನೂ ಯಾಕಂದ್ರೆ 1 ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಇಲ್ಲಿ. ಸೊ ಟ್ರಾನ್ಸ್ಲೇಷನ್ 20 ಮಾರ್ಕ್ಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಇದಿಷ್ಟು 3 ಸ್ಟೆಪ್ ಫಾರ್ಮುಲಾ ರಿಲೇಟೆಡ್ ಆಗಿರುತ್ತೆ. ಅಂಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು PSI ಟ್ರಾನ್ಸ್ಲೇಷನ್ ವಿಡಿಯೋಸ್ ಶುರು ಮಾಡ್ಬೇಕಂತ ಇದ್ದೀನಿ. ಯಾರ್ಯಾರು PSI ಟ್ರಾನ್ಸ್ಲೇಷನ್ಗೆ ಇವಾಗಲಿಂದ ಶುರು ಮಾಡ್ಬೇಕಂತಿದ್ರೆ ಪ್ರಿಪರೇಷನ್, ಅವ್ರು ದಯವಿಟ್ಟು ಅದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ವಿಲ್ ಸಿ ಯು ಇನ್ ಅ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.